ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಫ್ಲಿಪ್ಕಾರ್ಟ್ ಕಂಪ್ನಿನಲ್ಲಿ ವ್ಯಾನ್ ಡೆಲಿವರಿ ಬಾಯ್ ಕೆಲಸಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ. ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಈ ಒಂದು ಜಾಬ್ ಬಂದು ಫ್ರೀ ಆಗಿರುತ್ತೆ. ಇಲ್ಲಿ ಜಾಯ್ನಿಂಗ್ಗೆ ನೀವು ಯಾವುದೇ ಥರದ ಹಣ ಕೊಡೋ ಅವಶ್ಯಕತೆ ಇರೋದಿಲ್ಲ. ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ಫ್ರೀಯಾಗಿ ಜಾಯ್ನಿಂಗ್ ಮಾಡ್ಕೊಳ್ಳೋವಂಥದ್ದನ್ನು ನಾನು ಕೊಡ್ತಾ ಇರ್ತೀನಿ. ಹಾಗಾಗಿ ಯಾರೆಲ್ಲ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಾ ಅವರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿರಿ. ಬನ್ನಿ, ಈ ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಫ್ಲಿಪ್ಕಾರ್ಟ್ ಕಂಪ್ನಿನಲ್ಲಿ ವ್ಯಾನ್ ಡೆಲಿವರಿ ಬಾಯ್ ಕೆಲಸಕ್ಕೆ ಹುಡುಗರು ಬೇಕಾಗಿದ್ದಾರೆ. ಇಲ್ಲಿ ವ್ಯಾನ್ ಡೆಲಿವರಿ ಬಾಯ್ ಕೆಲಸ ಏನಾಗಿರುತ್ತೆ ಅಂತಂದರೆ, ವ್ಯಾನನ್ನು ಓಡಿಸೋದಕ್ಕೆ ಡ್ರೈವರ್ಸ್ ಇರ್ತಾರೆ. ನೀವುಗಳು ಕಸ್ಟಮರ್ಗಳು ಫ್ಲಿಪ್ಕಾರ್ಟಿಂದ ಏನು ಕಸ್ಟಮರ್ಗಳು ಆರ್ಡರ್ ಮಾಡ್ತಾರೆ ಅದನ್ನು ನೀವು ಅವ್ರ ಲೊಕೇಶನ್ಗಳು, ಅವ್ರ ಅಡ್ರೆಸ್ಸನ್ನು ನೋಡಿ ಅವ್ರ ಮನೆಗೆ ಹೋಮ್ ಡೆಲಿವರಿ ಕೊಡಬೇಕು. ಇಷ್ಟು ನಿಮ್ಮದು ಕೆಲಸ ಆಗಿರುತ್ತೆ. ಇದಕ್ಕೆ ಸಂಬಳ ಬಂದು, ಈ ಒಂದು ಕೆಲಸಕ್ಕೆ ಸಂಬಳ ಬಂದು 18,000 ಸಂಬಳ ಇರುತ್ತೆ. 18,000 ಸಂಬಳ ಇರುತ್ತೆ. ಇದಕ್ಕೆ ರೂಮ್ ಆಗಲಿ ಊಟ ಆಗಲಿ ನಿಮಗೆ ಯಾವುದೇ ಥರದ್ದು ಫೆಸಿಲಿಟಿ ಇರೋದಿಲ್ಲ. ಊಟ ಮತ್ತು ರೂಮ್ ಎಲ್ಲ ನಿಮ್ಮದೇ ಆಗಿರುತ್ತೆ. ಈ ಒಂದು ಕೆಲಸಕ್ಕೆ ಬರುವಂತಹ ಹುಡುಗರುಗಳಿಗೆ ಏಜ್ ಲಿಮಿಟ್ ಬಂದು 22ರಿಂದ 36 ವರ್ಷ ಇರುವಂಥವ್ರನ್ನ ಇವರು ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆ ಎಜುಕೇಷನ್ನ ನೋಡೋದಾದರೆ 10th ಕ್ವಾಲಿಫಿಕೇಷನ್ ಆಗಿರೋವಂಥವ್ರನ್ನ, ಮಿನಿಮಮ್ 10th ಕ್ವಾಲಿಫಿಕೇಷನ್ ಆಗಿದ್ರೆ ಸಾಕು. 10th ಆಗಿಲ್ಲ ಅಂದ್ರೂ ನಿಮಗೆ ಆ ಒಂದು ಇಂಗ್ಲೀಷು ಅವ್ರದ್ದು ನೇಮು ಮತ್ತು ಅಡ್ರೆಸ್ಸನ್ನ ಓದೋವಷ್ಟು ನಿಮಗೆ ಗೊತ್ತಿದ್ರೆ ಸಾಕು, ನಿಮಗೆ ಒಂದು ಜಾಬ್ ನಿಮಗೆ ಸಿಗುತ್ತೆ. ಸೊ ಇದು ಲೊಕೇಶನ್ನ ನೋಡೋದಾದರೆ, ಈ ಒಂದು ಜಾಬ್ ಇರೋದು ಬಂದು ಬೆಂಗಳೂರಿನಲ್ಲಿ. ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯಾವುದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಸೊ ನೀವೇನಿರುವಾಗ ಕಾಲ್ ಮಾಡಿ ನಿಮ್ಗೆ ಏನು ಡೌಟ್ಸ್ ಇದೆ ತಿಳ್ಕೊಂಡು ಈ ಒಂದು ಜಾಬ್ಗೆ ನೀವು ಜಾಯ್ನ್ ಆಗ್ಬೋದು. ಇಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾರೋ ಅಂಥವ್ರು ಇದ್ದರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.